ಶ್ವಾನಗಳನ್ನ ಕಂಡ್ರೆ ಬಹುತೇಕ ಜನರಿಗೆ ಪ್ರೀತಿಯೇ ಪ್ರೀತಿ. ಅದರಲ್ಲೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಯೊಬ್ಬರ ಶ್ವಾನ ಪ್ರೀತಿ ಎಲ್ಲರಿಗೂ ಅಚ್ಚುಮೆಚ್ಚು ಅಂತಲೇ ಹೇಳ್ಬೋದು. ಕಳೆದ ಹಲವಾರು ವರ್ಷಗಳಿಂದ ಈ ಅಧಿಕಾರಿ ಆ, ತಾವು ಸಾಕಿದ ಶ್ವಾನಗಳನ್ನು ದೇಶ ಸೇವೆಗೆ ಮುಡಿಪಾಗಿ ಇಟ್ಟಿರುವಂಥದ್ದು. ಅದರಲ್ಲೂ ಪ್ರತಿ ವರ್ಷವೂ ಕೂಡ ಅವರ ಮನೆಯಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಶ್ವಾನಗಳು ದೇಶ ಸೇವೆಗೆ ಹೆಜ್ಜೆ ಇಡ್ತಾ ಇದೆ. ಅದರ ಭಾಗವಾಗಿ ಮತ್ತೆ ಈಗ 9 ಶ್ವಾನಗಳು ಆ ಒಂದು ಸೇರ್ಪಡೆ ಆಗಿರುವಂಥದ್ದು. ಅಂದರೆ CRPF ಮತ್ತು ಪಶ್ಚಿಮ ಬಂಗಾಳ ಪೊಲೀಸ್ ಇಲಾಖೆಗೆ 9 ಶ್ವಾನಗಳು ಕೂಡ ಸೇರ್ಪಡೆ ಆಗಿರುವಂಥದ್ದು. ಅಂಕೋಲ ತಾಲೂಕಿನ ಬಾವಿಕೆರೆಯ ರಾಘವೇಂದ್ರ ಭಟ್ ಅವರು ಕಳೆದ ಹಲವಾರು ವರ್ಷಗಳಿಂದ ಶ್ವಾನಗಳನ್ನು ಸಾಕುತ್ತಾ ಅದರ ಒಂದು ಪ್ರೀತಿಯನ್ನು ಗಳಿಸುತ್ತಾ ಮತ್ತು ಸೇನೆಗೆ ತಮ್ಮ ಶ್ವಾನಗಳನ್ನು ಕಳಿಸ್ತಾ ಇರುವಂಥದ್ದು. ಕಳೆದ ಪೆಹಲ್ಗಾಮ್ ಘಟನೆಯ ಸಂದರ್ಭದಲ್ಲೂ ಕೂಡ ಇವರು ಸಾಕಿದಂಥ ಶ್ವಾನ ದೇಶ ಸೇವೆಗೆ ಅವರು ಕೊಟ್ಟಿರುವಂಥದ್ದು. ಬಹಳ ಪ್ರಮುಖವಾಗಿ ಶ್ವಾನಗಳ ಒಂದು ಆರೈಕೆ ಮತ್ತು ಅವುಗಳ ಒಂದು ಬೆಳೆಸುವ ಒಂದು ಉದ್ದೇಶವನ್ನು ಇಟ್ಟುಕೊಂಡಂತಹ ರಾಘವೇಂದ್ರ ಭಟ್ ಅವರು ಕಳೆದ ಹಲವು ವರ್ಷಗಳಿಂದ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಸುತ್ತಿರುವಂಥದ್ದು. ಅಂದರೆ ಅಂದರೆ ತಮಗೆ ಬೇಕಾಗುವಂಥ, ತಮಗೆ ಸೂಟ್ ಆಗಿರುವಂತಹ ಮತ್ತು ಅಂದರೆ ಸೇನೆಗೆ ಕಳಿಸಲು ಅತ್ಯುತ್ತಮವಾಗಿರುವಂಥ ಶ್ವಾನಗಳನ್ನು ಶೋಧ ನಡೆಸ್ತಾ ಬಂದಿದ್ದಾರೆ. ಇದೀಗ ಅವರ ಒಂದು ಗರಡಿಯಲ್ಲಿ, ಅವರ ಮನೆಯಲ್ಲಿ ಬೆಲ್ಜಿಯಂ ಮೆಲಿನೋವಾ ಜಾತಿಯ ಶ್ವಾನಗಳು ಇದ್ದಿರುವಂಥದ್ದು. ಯಾಕಂತ ಹೇಳಿದ್ರೆ ಈ ಹಿಂದೆ ಕೂಡ ಅಸ್ಸಾಂನ ರೈಫಲ್ಸ್ಗೆ ಕೂಡ 17 ಶ್ವಾನಗಳನ್ನು ದಾನವಾಗಿ ನೀಡಿದರು. ಕಳೆದ ಪೆಹಲ್ಗಾಮ್ ಘಟನೆಯ ಸಂದರ್ಭದಲ್ಲೂ ಕೂಡ ಒಟ್ಟು 9 ಶ್ವಾನಗಳನ್ನು ಕೂಡ ರಾಘವೇಂದ್ರ ಭಟ್ ಅವರು ನೀಡಿದ್ದಾರೆ. ಇದೀಗ CRPFಗೆ ಒಟ್ಟು 4 ಶ್ವಾನಗಳು ಮತ್ತು ಪಶ್ಚಿಮ ಬಂಗಾಳ ಪೊಲೀಸ್ ಇಲಾಖೆ 5 ಶ್ವಾನಗಳು ಸೇರಿ 9 ಶ್ವಾನಗಳನ್ನು ಮತ್ತೆ ದಾನವಾಗಿ ಕೂಡ ನೀಡಿರುವಂಥದ್ದು. ಕಾರವಾರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿ ಆಗಿರುವಂಥ ರಾಘವೇಂದ್ರ ಭಟ್ ಮತ್ತು ಅವರ ಪತ್ನಿ ರಾಜೇಶ್ವರಿ ಮತ್ತು ಅವರ ಅತ್ತೆಯವರು ಮನೆಯಲ್ಲಿ ಶ್ವಾನಗಳ ಆರೈಕೆಯಲ್ಲಿ ಕೂಡ ತೊಡಗಿರುವಂಥದ್ದು. ತುಂಬ ತೀಕ್ಷ್ಣ ಸ್ವಭಾವದ ಅತ್ಯುತ್ತಮ ಮತ್ತು ಮಲ್ಟಿ ಟಾಸ್ಕ್ಗಳನ್ನು ಹೊಂದಿರುವಂತಹ ಈ ಶ್ವಾನ ಸಾಕಷ್ಟು ಗುಣಲಕ್ಷಣಗಳನ್ನು ಕೂಡ ಹೊಂದಿರುವಂಥದ್ದು. ಯಾಕಂತ ಹೇಳಿದ್ರೆ ಇದು ಮನೆಯ ರಕ್ಷಣೆಗಾಗಿರ್ಬೋದು ಅಥವಾ ಭದ್ರತೆಗಾಗಿರ್ಬೋದು ಮತ್ತು ಬೇರೆ ಬೇರೆ ಕೆಲಸಗಳನ್ನು ಮಾಡುವಂಥ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಹೀಗಾಗಿ ಶ್ವಾನಗಳನ್ನು ಕೂಡ ಇವರು ಸಾಕ್ತಾ ಇರುವಂಥದ್ದು. ಅದಲ್ಲದೆ ಕೂಡ ಶ್ವಾನಗಳ ಒಂದು ಹುಟ್ಟಿನಿಂದ ಅವುಗಳ ಬೆಳವಣಿಗೆಯವರು ಕೂಡ ಗಮನ ಹರಿಸ್ತಾ ಬಂದಿರುವಂಥದ್ದು. ಯಾಕಂತ ಹೇಳಿದ್ರೆ ಅವುಗಳ ಆರೈಕೆ ಕೂಡ ತುಂಬ ಇಂಪಾರ್ಟೆಂಟ್ ಕೂಡ ಆಗಿದೆ. ಹೀಗಾಗಿ ತಮ್ಮ ಕರ್ತವ್ಯದ ಜೊತೆಗೆ ಶ್ವಾನಗಳ ಒಂದು ಆರೈಕೆಯನ್ನು ಮಾಡ್ತಾ ಬಂದಿರುವಂಥ ರಾಘವೇಂದ್ರ ಭಟ್ಗೆ ಈ ಹಿಂದೆ ತಾವು ಸೇನೆಯಲ್ಲಿ ಕೆಲಸ ಮಾಡಬೇಕೆಂಬ ಇಚ್ಛೆ ಕೂಡ ಇತ್ತು. ಆದರೆ ಅದು ಸಾಧ್ಯವಾಗದೇ ಇರುವುದರಿಂದ ತಾವು ಸಾಕಿದಂಥ ಶ್ವಾನಗಳನ್ನು ಸೇನೆಗೆ ನೀಡ್ತಾ ಇದ್ದಾರೆ. ಇದೀಗ ಅವರು ನೀಡಿದಂಥ ಶ್ವಾನಗಳು ಬೆಳಗಾಂ, ಬೆಂಗಳೂರು ಮತ್ತು ಕಾರ್ಕಳ ANF ಅಲ್ಲಿ ಕೆಲಸ ಮಾಡ್ತಾ ಇದೆ ಮತ್ತು ಬೇರೆ ಬೇರೆ ಏರ್ಪೋರ್ಟ್ಗಳಲ್ಲೂ ಕೂಡ ಕಾರ್ಯನಿರ್ವಹಣೆ ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಬಹಳ ಪ್ರಮುಖವಾಗಿ ಬೆಲ್ಜಿಯಂ ಮೆಲಿನೋಸಾ ಜಾತಿಯ ಶ್ವಾನಗಳ ಗುಣಲಕ್ಷಣಗಳು ಅಂದರೆ ಯಾವುದೇ ರೀತಿಯ ಗಡಿ ಭದ್ರತೆಯನ್ನು ಕಾಯುವ ಸಾಮರ್ಥ್ಯ ಕೂಡ ಇದೆ. ಬಾಂಬ್ ಪತ್ತೆ ಮಾಡುವಂಥ ಸಾಮರ್ಥ್ಯವನ್ನು ಕೂಡ ಹೊಂದಿರುವಂಥದ್ದು. ಅದರಲ್ಲೂ ತಮಗೆ ಬೇಕಾದ ಹಾಗೆ ಆ ಶ್ವಾನಗಳನ್ನು ಪಳಗಿಸಲು ಕೂಡ ಸಹಾಯಕವಾಗುತ್ತದೆ. ಹೀಗಾಗಿ ಈ ಬೆಲ್ಜಿಯಂ ಮೆಲಿನೋಸಾ ಶ್ವಾನಗಳನ್ನು ಇವರು ಸಾಕುತ್ತಾ ಅವುಗಳ ಬೆಳವಣಿಗೆ ಮಾಡ್ತಾ ಮತ್ತು ದೇಶ ಸೇವೆಗೆ ನೀಡ್ತಾ ಬಂದಿರುವುದು ತುಂಬ ಶ್ಲಾಘನೀಯ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಗಾಗಲೇ ಬೆಲ್ಜಿಯಂ ಮೆಲಿನೋಸಾ ಶ್ವಾನಗಳು ಸಾಕಷ್ಟು ಪ್ರಮಾಣದಲ್ಲಿ ಇವರು ಈಗಾಗಲೇ CRPF ಪಡೆಗೆ ಕೊಟ್ಟಿದ್ದಾರೆ ಮತ್ತು ಬೇರೆ ಬೇರೆ ಪೊಲೀಸ್ ಇಲಾಖೆ ಕೂಡ ಕೊಟ್ಟಿರುವಂಥದ್ದು. ಅದರಲ್ಲೂ ಇವರ ಒಂದು ಕಾರ್ಯವೈಖರಿಯನ್ನು ಮೆಚ್ಚಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ತುಂಬ ಪ್ರಶಂಸೆರಾಗಿದ್ದಾರೆ. ಯಾಕಂತ ಹೇಳಿದ್ರೆ ಇವರ ಒಂದು ಪ್ರೀತಿ, ಇವರ ಒಂದು ತಾಳ್ಮೆ ಮತ್ತು ಇವರ ಒಂದು ಶ್ರದ್ಧೆಗೆ ಮೆಚ್ಚುಗೆ ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ಒಂದು ಅತ್ಯಪೂರ್ವವಾದ ಬೆಲ್ಜಿಯಂ ಮೆಲಿನೋಸಾ ಶ್ವಾನಗಳ ಆರೈಕೆ ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ. ಸ್ವಲ್ಪ ಎಡವಿದ್ರೂ ಕೂಡ ಶ್ವಾನಗಳು ಸಾವನ್ನಪ್ಪೋ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಚಿಕ್ಕಂದಿನಿಂದ ದೊಡ್ಡವಾಗೋ ತನಕ ಅವುಗಳಿಗೆ ಸರಿಯಾಗಿ ಶ್ರದ್ಧೆಯಿಂದ ಕರೆಕ್ಟಾಗಿ ಅವುಗಳ ಕೆಲಸ ಕೂಡ ಮಾಡಬೇಕಾಗಿರುವಂಥದ್ದು. ಭಾಳ ಪ್ರಮುಖವಾಗಿ ಸುಮಾರು 40ರಿಂದ 70 ದಿನವರೆಗಿನ ಈ ಒಂದು ಮೆಲಿನೋಸಾ ತಳಿಯ ನಾಯಿಮರಿಗಳನ್ನು ಸೇನೆಗೆ ತೆಗೆದುಕೊಂಡು ಹೋದ ನಂತರ ಅವುಗಳಿಗೆ 1 ತಿಂಗಳು ಕ್ವಾರಂಟೈನ್ ಕೂಡ ಮಾಡಲಾಗುತ್ತೆ. ಅದಾದ ಬಳಿಕ ವ್ಯಾಕ್ಸಿನೇಷನ್ ಕೂಡ 90 ದಿನಗಳವರೆಗೆ ನಡೆಯುತ್ತೆ. ನಂತರ ಆ ಶ್ವಾನಗಳಿಗೆ
ತರಬೇತಿ ನೀಡುವ ಕೆಲಸ ಕೂಡ ಸ್ಟಾರ್ಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಆರಂಭದಿಂದ ಚಿಕ್ಕಂದಿನಿಂದ ದೊಡ್ಡವರಾಗುವ ತನಕ ಆ ಶ್ವಾನಗಳ ಆರೈಕೆ ತುಂಬ ಇಂಪಾರ್ಟೆಂಟ್ ಇದೆ. ಯಾಕಂತ ಹೇಳಿದ್ರೆ ದೇಶ ಸೇವೆಗೆ ಮತ್ತು ಕರ್ತವ್ಯಕ್ಕೆ ಬಳಸ್ಕೊಡ್ಬೇಕಾಗಿದ್ದರಿಂದ ತಮ್ಮ ಕರ್ತವ್ಯಕ್ಕೆ ಅನುಕೂಲವಾಗುವಂತೆ ಅವುಗಳಿಗೆ ತರಬೇತಿ ಕೂಡ ನೀಡಬೇಕಾಗುತ್ತೆ. ಹೀಗಾಗಿ ತೆಗೆದುಕೊಂಡು ಹೋದಂತಹ ಶ್ವಾನಗಳು ತುಂಬ ಅತ್ಯುತ್ತಮವಾಗಿ ಕೆಲಸ ಮಾಡ್ತಿದ್ದೆಂಬ ಅಭಿಪ್ರಾಯ ಅಧಿಕಾರಿಗಳ ವಲಯದಿಂದ ಕೇಳಿ ಬಂದಿರುವಂಥದ್ದು. ಹೀಗಾಗಿ ರಾಘವೇಂದ್ರ ಭಟ್ ಅವರು ತುಂಬ ಖುಷಿಯಾಗಿದ್ದಾರೆ. ತಾವು ನೀಡಿದಂಥ ಶ್ವಾನಗಳು ತುಂಬ ಚಾಕಚಕ್ಯತೆಯಿಂದ ಕೆಲಸ ಮಾಡುವಂಥದ್ದು ಮತ್ತು ತೀಕ್ಷ್ಣ ಸ್ವಭಾವದಿಂದ ಅವುಗಳು ಸೇನೆಗೆ ಹೊಂದಿಕೊಂಡಿರೋದಕ್ಕೆ ತುಂಬ ಖುಷಿಯನ್ನು ಕೂಡ ವ್ಯಕ್ತಪಡಿಸ್ತಾರೆ. ಹೀಗಾಗಿ ಕಳೆದ ಹಲವು ವರ್ಷಗಳಿಂದ ತಮ್ಮ ಮನೆಯಲ್ಲಿ ಅಪರೂಪದ ಮತ್ತು ತುಂಬ ಚೆನ್ನಾಗಿರುವಂಥ ಶ್ವಾನಗಳನ್ನು ಇಟ್ಟುಕೊಂಡು ಅವುಗಳನ್ನು ಮರಿ ಮಾಡುತ್ತಾ, ಅಂದರೆ ಅವುಗಳು ಮರಿಗಳನ್ನು ಮಾಡುತ್ತಾ ಆ ಮರಿಗಳನ್ನು ದೇಶ ಸೇವೆಗೆ ನೀಡ್ತಿದ್ದಾರೆ ರಾಘವೇಂದ್ರ ಭಟ್ ಅವರು. ಒಟ್ಟಿನಲ್ಲಿ ಈ ಒಂದು ಕೆಲಸದಿಂದ ತನಗೆ ಖುಷಿಯಾಗಿದೆ. ತಾನು ಸೇನೆಗೆ ಸೇರಲು ನನಗೆ ಸಾಧ್ಯವಾಗಲಿಲ್ಲ, ಆದರೆ ತಾವು ಸಾಕಿದಂಥ ಶ್ವಾನಗಳು ಸೇನೆಗೆ ಸೇರ್ಪಡೆಯಾಗಿ ಅಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವುದಕ್ಕೆ ತುಂಬ ಖುಷಿಯನ್ನು ಕೂಡ ವ್ಯಕ್ತಪಡಿಸ್ತಾರೆ. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ಅಂತ ಹೇಳಿದ್ರೆ ಕರ್ನಾಟಕದ ಬಾರ್ಡೋಲಿ ಅಂತಲೇ ಕರೀತಾರೆ. ಅಂಥ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಹಚ್ಚಿಸಿದ ಈ ಒಂದು ಅಂಕೋಲದ ನೆಲದಲ್ಲಿ ಬಾವಿಕೇರಿ ಗ್ರಾಮದಲ್ಲಿ ರಾಘವೇಂದ್ರ ಭಟ್ ಅವರು ತಮ್ಮ ಶ್ವಾನಗಳನ್ನು ದೇಶ ಸೇವೆಗೆ ಮುಡಿಪಾಗಿಡ್ತಿರುವುದು ತುಂಬ ಖುಷಿ ಕೂಡ ಉಂಟು ಮಾಡಿರುವಂಥದ್ದು. ಒಟ್ಟಿನಲ್ಲಿ ಅವರ ಜೊತೆಗೆ ಅವರ ಪತ್ನಿಯಾಗಿರುವಂತಹ ರಾಜೇಶ್ವರಿ ಆಗಿರ್ಬೋದು ಅಥವಾ ಅವರ ಅತ್ತೆ ಆಗಿರ್ಬೋದು ತುಂಬ ಶ್ರದ್ಧೆಯಿಂದ ಶ್ವಾನಗಳ ಆರೈಕೆಯನ್ನು ಮಾಡ್ಕೊಳ್ತಾ ಬಂದಿದ್ದಾರೆ. ಯಾಕಂತೇಳಿದ್ರೆ ಅವರಿಗೆ ಒಂದು ಕಡೆ ಕೊರಗು ಕೂಡ ಇದೆ. ಯಾಕಂತೇಳಿದ್ರೆ ತಮ್ಮ ಕರ್ತವ್ಯದ ಜೊತೆಗೆ ಶ್ವಾನಗಳನ್ನು ಈ ರೀತಿಯಾಗಿ ಅಂದರೆ ತಾವು ಎಲ್ಲಿ ತೊಂದರೆ ಆಗ್ತಿದೆ ಏನೋ ಅಂತೇಳಿ ಒಂದು ಆತಂಕ ಕೂಡ ಅವರಿಗೆ ಇರುವಂಥದ್ದು. ಹೀಗಾಗಿ ಈ ಒಂದು ಬೆಲ್ಜಿಯಂ ಮೆಲಿನೋಸ ತುಂಬ ಸೂಕ್ಷ್ಮವಾಗಿರುವಂತಹ ಅತ್ಯುತ್ತಮವಾಗಿರುವಂಥ ಈ ಶ್ವಾನಗಳು ದೇಶ ಸೇವೆಗೆ ನೀಡ್ತಾ ಇರುವುದಕ್ಕೆ ತುಂಬ ಖುಷಿಯನ್ನು ಕೂಡ ವ್ಯಕ್ತಪಡಿಸ್ತಾರೆ. ಒಟ್ಟಿನಲ್ಲಿ ಈ ಒಂದು ಅಧಿಕಾರಿಯ ಪ್ರಾಣಿ ಪ್ರೀತಿಗೆ ನಾವು ಹೆಡ್ಸಪ್ ಹೇಳಲೇಬೇಕು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಶ್ವಾನಗಳನ್ನು ಕಂಡ್ರೆ ಬಹುತೇಕ ಜನರಿಗೆ ಪ್ರೀತಿಯೇ ಪ್ರೀತಿ. ಅದರಲ್ಲೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಯೊಬ್ಬರ ಶ್ವಾನ ಪ್ರೀತಿ ಎಲ್ಲರಿಗೂ ಅಚ್ಚುಮೆಚ್ಚು ಅಂತಲೇ ಹೇಳ್ಬೋದು. ಕಳೆದ ಹಲವಾರು ವರ್ಷಗಳಿಂದ ಈ ಅಧಿಕಾರಿ ತಾವು ಸಾಕಿದ ಶ್ವಾನಗಳನ್ನು ದೇಶ ಸೇವೆಗೆ ಮುಡಿಪಾಗಿ ಇಟ್ಟಿರುವಂಥದ್ದು. ಅದರಲ್ಲೂ ಪ್ರತಿ ವರ್ಷವೂ ಕೂಡ ಅವರ ಮನೆಯಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಶ್ವಾನಗಳು ದೇಶ ಸೇವೆಗೆ ಹೆಜ್ಜೆ ಇಡ್ತಾ ಇದೆ. ಅದರ ಭಾಗವಾಗಿ ಮತ್ತೆ ಈಗ 9 ಶ್ವಾನಗಳು ಆ ಒಂದು ಸೇರ್ಪಡೆ ಆಗಿರುವಂಥದ್ದು. ಅಂದರೆ CRPF ಮತ್ತು ಪಶ್ಚಿಮ ಬಂಗಾಳ ಪೊಲೀಸ್ ಇಲಾಖೆಗೆ 9 ಶ್ವಾನಗಳು ಕೂಡ ಸೇರ್ಪಡೆ ಆಗಿರುವಂಥದ್ದು. ಅಂಕೋಲ ತಾಲೂಕಿನ ಬಾವಿಕೆರೆಯ ರಾಘವೇಂದ್ರ ಭಟ್ ಅವರು ಕಳೆದ ಹಲವಾರು ವರ್ಷಗಳಿಂದ ಶ್ವಾನಗಳನ್ನು ಸಾಕುತ್ತಾ ಅದರ ಒಂದು ಪ್ರೀತಿಯನ್ನು ಗಳಿಸುತ್ತಾ ಮತ್ತು ಸೇನೆಗೆ ತಮ್ಮ ಶ್ವಾನಗಳನ್ನು ಕಳಿಸ್ತಾ ಇರುವಂಥದ್ದು. ಕಳೆದ ಪೆಹಲ್ಗಾಮ್ ಘಟನೆಯ ಸಂದರ್ಭದಲ್ಲೂ ಕೂಡ ಇವರು ಸಾಕಿದಂಥ ಶ್ವಾನ ದೇಶ ಸೇವೆಗೆ ಅವರು ಕೊಟ್ಟಿರುವಂಥದ್ದು. ಬಹಳ ಪ್ರಮುಖವಾಗಿ ಶ್ವಾನಗಳ ಒಂದು ಆರೈಕೆ ಮತ್ತು ಅವುಗಳ ಒಂದು ಬೆಳೆಸುವ ಒಂದು ಉದ್ದೇಶವನ್ನು ಇಟ್ಟುಕೊಂಡಂತಹ ರಾಘವೇಂದ್ರ ಭಟ್ ಅವರು ಕಳೆದ ಹಲವು ವರ್ಷಗಳಿಂದ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಸುತ್ತಿರುವಂಥದ್ದು. ಅಂದರೆ ಅಂದರೆ ತಮಗೆ ಬೇಕಾಗುವಂಥ, ತಮಗೆ ಸೂಟ್ ಆಗಿರುವಂತಹ ಮತ್ತು ಅಂದರೆ ಸೇನೆಗೆ ಕಳಿಸಲು ಅತ್ಯುತ್ತಮವಾಗಿರುವಂಥ ಶ್ವಾನಗಳನ್ನು ಶೋಧ ನಡೆಸ್ತಾ ಬಂದಿದ್ದಾರೆ. ಇದೀಗ ಅವರ ಒಂದು ಗರಡಿಯಲ್ಲಿ, ಅವರ ಮನೆಯಲ್ಲಿ ಬೆಲ್ಜಿಯಂ ಮೆಲಿನೋವಾ ಜಾತಿಯ ಶ್ವಾನಗಳು ಇದ್ದಿರುವಂಥದ್ದು. ಯಾಕಂತೇಳಿದ್ರೆ ಈ ಹಿಂದೆ ಕೂಡ ಅಸ್ಸಾಂನ ರೈಫಲ್ಸ್ಗೆ ಕೂಡ 17 ಶ್ವಾನಗಳನ್ನು ದಾನವಾಗಿ ನೀಡಿದರು. ಕಳೆದ ಪೆಹಲ್ಗಾಮ್ ಘಟನೆಯ ಸಂದರ್ಭದಲ್ಲೂ ಕೂಡ ಒಟ್ಟು 9 ಶ್ವಾನಗಳನ್ನು ಕೂಡ ರಾಘವೇಂದ್ರ ಭಟ್ ಅವರು ನೀಡಿದ್ದಾರೆ. ಇದೀಗ CRPFಗೆ ಒಟ್ಟು 4 ಶ್ವಾನಗಳು ಮತ್ತು ಪಶ್ಚಿಮ ಬಂಗಾಳ ಪೊಲೀಸ್ ಇಲಾಖೆ 5 ಶ್ವಾನಗಳು ಸೇರಿ 9 ಶ್ವಾನಗಳನ್ನು ಮತ್ತೆ ದಾನವಾಗಿ ಕೂಡ ನೀಡಿರುವಂಥದ್ದು. ಕಾರವಾರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿ ಆಗಿರುವಂಥ ರಾಘವೇಂದ್ರ ಭಟ್ ಮತ್ತು ಅವರ ಪತ್ನಿ ರಾಜೇಶ್ವರಿ ಮತ್ತು ಅವರ ಅತ್ತೆಯವರು ಮನೆಯಲ್ಲಿ ಶ್ವಾನಗಳ ಆರೈಕೆಯಲ್ಲಿ ಕೂಡ ತೊಡಗಿರುವಂಥದ್ದು. ತುಂಬ ತೀಕ್ಷ್ಣ ಸ್ವಭಾವದ ಅತ್ಯುತ್ತಮ ಮತ್ತು ಮಲ್ಟಿ ಟಾಸ್ಕ್ಗಳನ್ನು ಹೊಂದಿರುವಂತಹ ಈ ಶ್ವಾನ ಸಾಕಷ್ಟು ಗುಣಲಕ್ಷಣಗಳನ್ನು ಕೂಡ ಹೊಂದಿರುವಂಥದ್ದು. ಯಾಕಂತ ಹೇಳಿದ್ರೆ ಇದು ಮನೆಯ ರಕ್ಷಣೆಗಾಗಿರ್ಬೋದು ಅಥವಾ ಭದ್ರತೆಗಾಗಿರ್ಬೋದು ಮತ್ತು ಬೇರೆ ಬೇರೆ ಕೆಲಸಗಳನ್ನು ಮಾಡುವಂಥ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಹೀಗಾಗಿ ಶ್ವಾನಗಳನ್ನು ಕೂಡ ಇವರು ಸಾಕ್ತಾ ಇರುವಂಥದ್ದು. ಅದಲ್ಲದೆ ಕೂಡ ಶ್ವಾನಗಳ ಒಂದು ಹುಟ್ಟಿನಿಂದ ಅವುಗಳ ಬೆಳವಣಿಗೆಯವರು ಕೂಡ ಗಮನ ಹರಿಸ್ತಾ ಬಂದಿರುವಂಥದ್ದು. ಯಾಕಂತ ಹೇಳಿದ್ರೆ ಅವುಗಳ ಆರೈಕೆ ಕೂಡ ತುಂಬ ಇಂಪಾರ್ಟೆಂಟ್ ಕೂಡ ಆಗಿದೆ. ಹೀಗಾಗಿ ತಮ್ಮ
ಕರ್ತವ್ಯದ ಜೊತೆಗೆ ಶ್ವಾನಗಳ ಒಂದು ಆರೈಕೆಯನ್ನು ಮಾಡ್ತಾ ಬಂದಿರುವಂಥ ರಾಘವೇಂದ್ರ ಭಟ್ಗೆ ಈ ಹಿಂದೆ ತಾವು ಸೇನೆಯಲ್ಲಿ ಕೆಲಸ ಮಾಡಬೇಕೆಂಬ ಇಚ್ಛೆ ಕೂಡ ಇತ್ತು. ಆದರೆ ಅದು ಸಾಧ್ಯವಾಗದೇ ಇರುವುದರಿಂದ ತಾವು ಸಾಕಿದಂಥ ಶ್ವಾನಗಳನ್ನು ಸೇನೆಗೆ ನೀಡ್ತಾ ಇದ್ದಾರೆ. ಇದೀಗ ಅವರು ನೀಡಿದಂಥ ಶ್ವಾನಗಳು ಬೆಳಗಾಂ, ಬೆಂಗಳೂರು ಮತ್ತು ಕಾರ್ಕಳ ANF ಅಲ್ಲಿ ಕೆಲಸ ಮಾಡ್ತಾಯಿದೆ ಮತ್ತು ಬೇರೆ ಬೇರೆ ಏರ್ಪೋರ್ಟ್ಗಳಲ್ಲೂ ಕೂಡ ಕಾರ್ಯನಿರ್ವಹಣೆ ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಬಹಳ ಪ್ರಮುಖವಾಗಿ ಬೆಲ್ಜಿಯಂ ಮೆಲಿನೋಸಾ ಜಾತಿಯ ಶ್ವಾನಗಳ ಗುಣಲಕ್ಷಣಗಳು ಅಂದರೆ ಯಾವುದೇ ರೀತಿಯ ಗಡಿ ಭದ್ರತೆಯನ್ನು ಕಾಯುವ ಸಾಮರ್ಥ್ಯ ಕೂಡ ಇದೆ. ಬಾಂಬ್ ಪತ್ತೆ ಮಾಡುವಂಥ ಸಾಮರ್ಥ್ಯವನ್ನು ಕೂಡ ಹೊಂದಿರುವಂಥದ್ದು. ಅದರಲ್ಲೂ ತಮಗೆ ಬೇಕಾದ ಹಾಗೆ ಆ ಶ್ವಾನಗಳನ್ನು ಪಳಗಿಸಲು ಕೂಡ ಸಹಾಯಕವಾಗುತ್ತದೆ. ಹೀಗಾಗಿ ಈ ಬೆಲ್ಜಿಯಂ ಮೆಲಿನೋಸಾ ಶ್ವಾನಗಳನ್ನು ಇವರು ಸಾಕುತ್ತಾ ಅವುಗಳ ಬೆಳವಣಿಗೆ ಮಾಡ್ತಾ ಮತ್ತು ದೇಶ ಸೇವೆಗೆ ನೀಡ್ತಾ ಬಂದಿರುವುದು ತುಂಬ ಶ್ಲಾಘನೀಯ ಅಂತ ಹೇಳ್ಬೋದು. ಏಕೆಂತೇಳಿದ್ರೆ ಈಗಾಗಲೇ ಬೆಲ್ಜಿಯಂ ಮೆಲಿನೋಸಾ ಶ್ವಾನಗಳು ಸಾಕಷ್ಟು ಪ್ರಮಾಣದಲ್ಲಿ ಇವರು ಈಗಾಗಲೇ CRPF ಪಡೆಗೆ ಕೊಟ್ಟಿದ್ದಾರೆ ಮತ್ತು ಬೇರೆ ಬೇರೆ ಪೊಲೀಸ್ ಇಲಾಖೆ ಕೂಡ ಕೊಟ್ಟಿರುವಂಥದ್ದು. ಅದರಲ್ಲೂ ಇವರ ಒಂದು ಕಾರ್ಯವೈಖರಿಯನ್ನು ಮೆಚ್ಚಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ತುಂಬ ಪ್ರಶಂಸೆರಾಗಿದ್ದಾರೆ. ಯಾಕಂತ ಹೇಳಿದ್ರೆ ಇವರ ಒಂದು ಪ್ರೀತಿ, ಇವರ ಒಂದು ತಾಳ್ಮೆ ಮತ್ತು ಇವರ ಒಂದು ಶ್ರದ್ಧೆಗೆ ಮೆಚ್ಚುಗೆ ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ಒಂದು ಅತ್ಯಪೂರ್ವವಾದ ಬೆಲ್ಜಿಯಂ ಮೆಲಿನೋಸಾ ಶ್ವಾನಗಳ ಆರೈಕೆ ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ. ಸ್ವಲ್ಪ ಎಡವಿದ್ರೂ ಕೂಡ ಶ್ವಾನಗಳು ಸಾವನ್ನಪ್ಪುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಚಿಕ್ಕಂದಿನಿಂದ ದೊಡ್ಡವರಾಗೋ ತನಕ ಅವುಗಳಿಗೆ ಸರಿಯಾಗಿ ಶ್ರದ್ಧೆಯಿಂದ ಕರೆಕ್ಟಾಗಿ ಅವುಗಳ ಕೆಲಸ ಕೂಡ ಮಾಡಬೇಕಾಗಿರುವಂಥದ್ದು. ಭಾಳ ಪ್ರಮುಖವಾಗಿ ಸುಮಾರು 40ರಿಂದ 70 ದಿನವರೆಗಿನ ಈ ಒಂದು ಮೆಲಿನೋಸಾ ತಳಿಯ ನಾಯಿ ಮರಿಗಳನ್ನು ಸೇನೆಗೆ ತೆಗೆದುಕೊಂಡು ಹೋದ ನಂತರ ಅವುಗಳಿಗೆ 1 ತಿಂಗಳ ಕ್ವಾರಂಟೈನ್ ಕೂಡ ಮಾಡಲಾಗುತ್ತೆ. ಅದಾದ ಬಳಿಕ ವ್ಯಾಕ್ಸಿನೇಷನ್ ಕೂಡ 90 ದಿನಗಳವರೆಗೆ ನಡೆಯುತ್ತೆ. ನಂತರ ಆ ಶ್ವಾನಗಳಿಗೆ ತರಬೇತಿ ನೀಡುವ ಕೆಲಸ ಕೂಡ ಸ್ಟಾರ್ಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಆರಂಭದಿಂದ ಚಿಕ್ಕಂದಿನಿಂದ ದೊಡ್ಡವರಾಗುವ ತನಕ ಆ ಶ್ವಾನಗಳ ಆರೈಕೆ ತುಂಬ ಇಂಪಾರ್ಟೆಂಟ್ ಇದೆ. ಯಾಕಂತ ಹೇಳಿದ್ರೆ ದೇಶ ಸೇವೆಗೆ ಮತ್ತು ಕರ್ತವ್ಯಕ್ಕೆ ಬಳಸ್ಕೊಡ್ಬೇಕಾಗಿದ್ದರಿಂದ ತಮ್ಮ ಕರ್ತವ್ಯಕ್ಕೆ ಅನುಕೂಲವಾಗುವಂತೆ ಅವುಗಳಿಗೆ ತರಬೇತಿ ಕೂಡ ನೀಡಬೇಕಾಗುತ್ತೆ. ಹೀಗಾಗಿ ತೆಗೆದುಕೊಂಡು ಹೋದಂತಹ ಶ್ವಾನಗಳು ತುಂಬ ಅತ್ಯುತ್ತಮವಾಗಿ ಕೆಲಸ ಮಾಡ್ತಿದೆ ಎಂಬ ಅಭಿಪ್ರಾಯ ಅಧಿಕಾರಿಗಳ ವಲಯದಿಂದ ಕೇಳಿ ಬಂದಿರುವಂಥದ್ದು. ಹೀಗಾಗಿ ರಾಘವೇಂದ್ರ ಭಟ್ ಅವರು ತುಂಬ ಖುಷಿಯಾಗಿದ್ದಾರೆ. ತಾವು ನೀಡಿದಂಥ ಶ್ವಾನಗಳು ತುಂಬ ಚಾಕಚಕ್ಯತೆಯಿಂದ ಕೆಲಸ ಮಾಡುವಂಥದ್ದು ಮತ್ತು ತೀಕ್ಷ್ಣ ಸ್ವಭಾವದಿಂದ ಅವುಗಳು ಸೇನೆಗೆ ಹೊಂದಿಕೊಂಡಿರೋದಕ್ಕೆ ತುಂಬ ಖುಷಿಯನ್ನು ಕೂಡ ವ್ಯಕ್ತಪಡಿಸ್ತಾರೆ. ಹೀಗಾಗಿ ಕಳೆದ ಹಲವು ವರ್ಷಗಳಿಂದ ತಮ್ಮ ಮನೆಯಲ್ಲಿ ಅಪರೂಪದ ಮತ್ತು ತುಂಬ ಚೆನ್ನಾಗಿರುವಂಥ ಶ್ವಾನಗಳನ್ನು ಇಟ್ಟುಕೊಂಡು ಅವುಗಳನ್ನು ಮರಿ ಮಾಡುತ್ತಾ, ಅಂದರೆ ಅವುಗಳು ಮರಿಗಳನ್ನು ಮಾಡುತ್ತಾ ಆ ಮರಿಗಳನ್ನು ದೇಶ ಸೇವೆಗೆ ನೀಡ್ತಿದ್ದಾರೆ ರಾಘವೇಂದ್ರ ಭಟ್ ಅವರು. ಒಟ್ಟಿನಲ್ಲಿ ಈ ಒಂದು ಕೆಲಸದಿಂದ ತನಗೆ ಖುಷಿಯಾಗಿದೆ. ತಾನು ಸೇನೆಗೆ ಸೇರಲು ನನಗೆ ಸಾಧ್ಯವಾಗಲಿಲ್ಲ, ಆದರೆ ತಾವು ಸಾಕಿದಂಥ ಶ್ವಾನಗಳು ಸೇನೆಗೆ ಸೇರ್ಪಡೆಯಾಗಿ ಅಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವುದಕ್ಕೆ ತುಂಬ ಖುಷಿಯನ್ನು ಕೂಡ ವ್ಯಕ್ತಪಡಿಸ್ತಾರೆ. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ಅಂತ ಹೇಳಿದ್ರೆ ಕರ್ನಾಟಕದ ಬಾರ್ಡೋಲಿ ಅಂತಲೇ ಕರೀತಾರೆ. ಅಂಥ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಹಚ್ಚಿಸಿದ ಈ ಒಂದು ಅಂಕೋಲದ ನೆಲದಲ್ಲಿ ಬಾವಿಕೇರಿ ಗ್ರಾಮದಲ್ಲಿ ರಾಘವೇಂದ್ರ ಭಟ್ ಅವರು ತಮ್ಮ ಶ್ವಾನಗಳನ್ನು ದೇಶ ಸೇವೆಗೆ ಮುಡಿಪಾಗಿಡ್ತಿರುವುದು ತುಂಬ ಖುಷಿ ಕೂಡ ಉಂಟು ಮಾಡಿರುವಂಥದ್ದು. ಒಟ್ಟಿನಲ್ಲಿ ಅವರ ಜೊತೆಗೆ ಅವರ ಪತ್ನಿಯಾಗಿರುವಂತಹ ರಾಜೇಶ್ವರಿ ಆಗಿರ್ಬೋದು ಅಥವಾ ಅವರ ಅತ್ತೆ ಆಗಿರ್ಬೋದು ತುಂಬ ಶ್ರದ್ಧೆಯಿಂದ ಶ್ವಾನಗಳ ಆರೈಕೆಯನ್ನು ಮಾಡ್ಕೊಳ್ತಾ ಬಂದಿದ್ದಾರೆ. ಯಾಕಂತೇಳಿದ್ರೆ ಅವರಿಗೆ ಒಂದು ಕಡೆ ಕೊರಗು ಕೂಡ ಇದೆ. ಯಾಕಂತೇಳಿ ತಮ್ಮ ಕರ್ತವ್ಯದ ಜೊತೆಗೆ ಶ್ವಾನಗಳನ್ನು ಈ ರೀತಿಯಾಗಿ ಅಂದರೆ ತಾವು ಎಲ್ಲಿ ತೊಂದರೆ ಆಗ್ತಿದೆ ಏನೋ ಅಂತೇಳಿ ಒಂದು ಆತಂಕ ಕೂಡ ಅವರಿಗೆ ಇರುವಂಥದ್ದು. ಹೀಗಾಗಿ ಈ ಒಂದು ಬೆಲ್ಜಿಯಂ ಮೆಲಿನೋಸಾ ತುಂಬ ಸೂಕ್ಷ್ಮವಾಗಿರುವಂತಹ ಅತ್ಯುತ್ತಮವಾಗಿರುವಂಥ ಈ ಶ್ವಾನಗಳು ದೇಶ ಸೇವೆಗೆ ನೀಡ್ತಾ ಇರುವುದಕ್ಕೆ ತುಂಬ ಖುಷಿಯನ್ನು ಕೂಡ ವ್ಯಕ್ತಪಡಿಸ್ತಾರೆ. ಒಟ್ಟಿನಲ್ಲಿ ಈ ಒಂದು ಅಧಿಕಾರಿಯ ಪ್ರಾಣಿ ಪ್ರೀತಿಗೆ ನಾವು ಹೆಡ್ಸಪ್ ಹೇಳಲೇಬೇಕು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.